ಹಾಯ್, ಹಲೋ, ನಮಸ್ತೆ ಕರುನಾಡ ವೀಕ್ಷಕರೇ. ಸುಶೀಲ್ ಮೊಕಾಶಿ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ತಾವೀಗ ನೋಡ್ತಾ ಇರೋದು ವೀಕೆಂಡ್ ಜೋಕ್. ಹೇಗೆ ಅಂದರೆ, ನಮ್ಮಲ್ಲಿ ಇರುವಂಥ ಕೆಲವು ಜನಗಳ ಕ್ಯಾರೆಕ್ಟರ್, ಅಂದರೆ ಕೆಲವು ಕ್ಯಾರೆಕ್ಟರ್ಗಳಲ್ಲಿ ಇರುವಂಥ ಕಾಮಿಡಿಗಳನ್ನ ತೆಗೆದು ಅದನ್ನು ನಿಮ್ಮ ಹತ್ರ ಹೇಳಕ್ಕೆ ಬರೋದೇ ವೀಕೆಂಡ್ ಜೋಕ್. ಈಗ ಕೆಲವು ಕ್ಯಾರೆಕ್ಟರ್ಗಳಿರುತ್ತೆ, ಯಾವ ರೀತಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂತ. ನಮಗೆ ಜೀವನದಲ್ಲಿ ಏನೂ ಅರ್ಥನೇ ಆಗಲ್ಲ, ಎಲ್ಲ ಅವರಿಂದನೇ ಅರ್ಥ ಮಾಡ್ಕೋಬೇಕು, ಹಾಗೆ ಮಾತಾಡ್ತಾರೆ. ಇನ್ನು ಕೆಲವು ಕ್ಯಾರೆಕ್ಟರ್ ಇರುತ್ತೆ, ಹೇಗೆ ಅಂದರೆ ಇಟ್ಕೊಳ್ಳಿ ಅಂತ, ಏನೋ ₹1,00,000 ಕೊಟ್ಟಂಗೆ ಆ ₹1,00,000 ಇಟ್ಕೊಂಡು ನಾವು ಮಜಾ ಮಾಡ್ಬೇಕು ನೋಡಿ, ಆ ಥರ ಮಾತೆತ್ತಿದ್ರೆ ಇಟ್ಕೊಳ್ಳಿ. ಸೊ ಈ ಇಟ್ಕೊಳ್ಳಿ ಬಗ್ಗೆ ಒಂದು ಸಣ್ಣದಾಗ ಒಂದು ಜೋಕ್ ಹೇಳ್ತೀನಿ ಫ್ರೆಂಡ್ಸ್, ಅದನ್ನು ತಾವು ಎಂಜಾಯ್ ಮಾಡಿ. ಅವನು ಹೇಗೆ ಹೇಳ್ತಾನೆ ಅಂದರೆ, ಸರ್ ನಾನು ಒಂದು ಮಾತು ಹೇಳ್ತೀನಿ, ನೀವು ಇಟ್ಕೊಳ್ಳಿ ಅಂತಾನೆ. ಆಯ್ತಪ್ಪ, ಎಲ್ಲರೂ ಬುದ್ಧಿ ಹೇಳೋರೆ, ಎಲ್ಲರದು ಮಾತನ್ನು ಇಟ್ಕೊಳ್ತೀನಿ, ಅದೇ ರೀತಿ ನಿನ್ನ ಮಾತು ಇಟ್ಕೊಳ್ತೀನಿ, ಹೇಳಯ್ಯ. ಸರ್ ಇವಾಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಹಾಂ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ, ಅದನ್ನೇನು ಇಟ್ಕೊಳ್ಳೋದು, ರಸ್ತೆನ ಎಲ್ಲ ಇಟ್ಕೊಳ್ಳಿ ನಾನು ಅಂತ. ಸರ್ ನೀವು ಹೇಳೋದನ್ನ ಕೇಳಿ ಸರ್, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಆಯ್ತಪ್ಪ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಇಟ್ಕೊಂಡೆ. ಮುಂದೆ ಸರ್ ನಿಮ್ಮ ಎದುರುಗಡೆ ಒಂದು ಹುಡುಗಿ ಬಂದ್ಬಿಡ್ತಾಳೆ. ಹಾಂ ಸರ್, ನಿಮ್ಮ ಎದುರುಗಡೆ ಒಂದು ಹುಡುಗಿ ಬಂದ್ಬಿಡ್ತಾಳೆ ಅಂತ ಇಟ್ಕೊಳ್ಳಿ. ಆ ಹುಡುಗಿ ಬರೋದನ್ನ ಏನ ಇಟ್ಕೊಳ್ಳೋದು, ಬಂದ್ಲು ಎದುರುಗಡೆ ಅಷ್ಟೇ. ಸರ್ ನಾನು ಹೇಳೋದು ನೀವು ಫುಲ್ ಕೇಳಿ ಸರ್. ಹಾಂ ಆಯ್ತಪ್ಪ. ಸರ್ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗಿ ಬರ್ತಾ ಇರ್ತಾಳ, ಇಟ್ಕೊಳ್ಳಿ ಸರ್ ಅಂತಾರೆ. ಆ ಹುಡುಗಿನ ಹೆಂಗಯ್ಯ ಇಟ್ಕೊಳ್ಳೋದು, ನಾನು ಚಪ್ಪಲಿ ತೊಗೊಂಡು ಹೊಡೆದು ಬಿಡ್ತಾಳೆ ಅವಳು. ಸರ್ ನಾನು ಹೇಳಿದ್ದು ಮಾತಲ್ಲಿ ಹೆಂಗೆ ಇಟ್ಕೊಳ್ಳೋದು ಸರ್, ನಾನು ಹೇಳೋದನ್ನ ಕೇಳ್ತೀರಲ್ವಾ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಒಂದು ಹುಡುಗಿ ಬರ್ತಾಳೆ, ಇಟ್ಕೊಳ್ಳಿ ಅಂತ. ಮತ್ತೆ ಅದನ್ನೇ ಮಾತಾಡ್ತೀಯಲ್ಲ, ಯಾ ಹುಡುಗಿನ ಹೆಂಗಯ್ಯ ನಾನು ಇಟ್ಕೊಳ್ಳಿ. ಸರ್ ಆ ಹುಡುಗಿ ಕಟ್ಕೊಳ್ಳಿ ಅಂತ ಹೇಳಿಲ್ಲ, ನಾನು ಇಟ್ಕೊಳ್ಳಿ ಅಂತ ಹೇಳಿದೆ ಅಂದ. ಏನೋ ಹಿಂಗೆ ಮಾತಾಡ್ತೀಯ ನೀನು, ಕಟ್ಕೊಂಡ್ರೆ ಇನ್ನೂ ಓಕೆ, ಇಟ್ಕೋತೀನಿ ಅಂದ್ಬಿಟ್ರೆ ಚಪ್ಪಲಿ ಹೊಡಿತಾಳ ಯಾ ಅಂತಂದ್ರೆ ಇವ್ನಿಗೆ ಅರ್ಥ ಆಗ್ತಲ್ಲ. ಸರ್ ನಾನು ಹೇಳೋದನ್ನ ಕೇಳ್ತೀರಾ ಇಲ್ವಾ ಅದು. ಆಯ್ತಪ್ಪ, ಎಲ್ಲರೂ ಹೇಳೋದನ್ನ ಕೇಳ್ತೀನಿ, ನೀನು ಹೇಳೋದನ್ನ ಕೇಳಲೇಬೇಕಲ್ಲ, ಹೇಳಪ್ಪ. ಸರ್ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹುಡುಗಿ ಬರ್ತಾಳೆ, ಇಟ್ಕೊಳ್ಳಿ ಸರ್. ಅಪ್ಪ ನನಗೆ ಆ ಹುಡುಗಿ ವಿಷಯ ಬೇಡ, ನೀನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಯ್ಯ ಅಂತ ನಾನು ರೇಗಿದೆ. ಅದಕ್ಕೆ ಅವನು, ಏನು ಸರ್ ಹಿಂಗೆ ರೇಗ್ತೀರ ನೀವು, ಏನೋ ಒಂದು ವಿಷಯ ಹೇಳಕ್ಕೆ ಬಂದರೆ ನೀವು ಕೇಳೋದೇ ಇಲ್ಲ ಸರ್ ಅಂತಂದ. ಆಯ್ತಪ್ಪ, ಅದು ಬಿಟ್ಟು ಬೇರೆ ಏನಾದರೂ ಹೇಳಯ್ಯ, ಹುಡುಗಿ ವಿಷಯ ಬೇಡ ನನಗೆ ಅಂತಂದ. ಅದಕ್ಕೆ ಅವನೇನು ಹೇಳ್ದ, ಸರಿ ಹುಡುಗಿ ಬೇಡ ಆಯಿತು, ಅದನ್ನೇ ನಾನು ಈ ಥರ ಹೇಳ್ತೀನಿ ಕೇಳಿ ಅಂದ. ಹೇಳಪ್ಪ ಹೇಗೆ. ಸರ್ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಎದುರುಗಡೆ ಹುಡುಗ ಬರ್ತಾನೆ ಅಂತ ಇಟ್ಕೊಳ್ಳಿ. ಹುಡುಗನ ಇಟ್ಕೋಬೇಕಾ ಸರ್, ನಾನು ಹೇಳೋದನ್ನ ಕೇಳಿ ಸರ್. ಒಬ್ಬ ಹುಡುಗ ಬರ್ತಾ ಇರ್ತಾನೆ, ನೀವು ಇಟ್ಕೊಳ್ಳಿ. ಹುಡುಗನ ಇಟ್ಕೊಳಕ್ ನಾನೇನು ಅವನ ಅಂತಂದೆ. ಸರ್ ನಾನು ಹೇಳೋದನ್ನ ನೀವು ನೀಟಾಗಿ ಕೇಳಿ ಸರ್. ಆಯ್ತಪ್ಪ ಕೇಳ್ತಾ ಇದ್ದೀನಲ್ಲ, ಹೇಳು. ಸರ್ ಆ ಹುಡುಗ ಬರ್ತಾ ಇರ್ತಾನಲ್ಲ, ನೀವು ಅವನ್ನ ಇಟ್ಕೊಳ್ಳಿ. ನಾನು ಹುಡುಗನೆಲ್ಲ ಇಟ್ಕೊಳ್ಳಲ್ಲ ಸರ್, ನೀವೇನು ಸರ್ ಎಲ್ಲದಕ್ಕೂ ರೇಗ್ತೀರ ನೀವು ಅಂತ. ಈ ರೀತಿ ಆ ಕ್ಯಾರೆಕ್ಟ್ರು ಏನಂದ್ರೆ, ನೀವು ಮಾತೆತ್ತಿದ್ರೆ ಬರೀ ಇಟ್ಕೊಳ್ಳಿ ಅಂತ ಅಲ್ಲ, ಅದರಲ್ಲೇನೆ ನೋಡಿ. ಈಗ ನಮ್ಮ ನಿಜ ಜೀವನದಲ್ಲಿ ನಡೆಯುವಂಥ ಈ ಘಟನೆಗಳಲ್ಲೇ ಸಣ್ಣ ಕಾಮಿಡಿಗಳಿರುತ್ತೆ. ಮುಂದಿನ ವಾರ ಇದೇ ಟೈಮಲ್ಲಿ ನಿಮ್ಮ ಜೊತೆ ಮತ್ತೆ ವೀಕೆಂಡ್ ಜೋಕ್ ಜೊತೆ ಬರ್ತೀನಿ ವೀಕ್ಷಕರೇ. ಇದನ್ನ ಯಾರಿಗೂ ರೇಗಿಸುವಂಥದ್ದಲ್ಲ, ಯಾರಿಂದ ಕದ್ದಿದ್ದಲ್ಲ, ಯಾರಿಗೂ ಹೀಯಾಳಿಸುವಂಥದ್ದಲ್ಲ. ನಮ್ಮಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಜೋಕ್ಗಳನ್ನ ನಾವು ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಅಷ್ಟೆ. ನಮಸ್ತೆ ವೀಕ್ಷಕರೇ, ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನೋ ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ
ಸುಶೀಲ್ ಮೊಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.